ಇನ್ನು ದೊಡ್ಡ ಮಟ್ಟಿಗೆ ಎಡವಟ್ಟು ಮಾಡಿಕೊಂಡಿದ್ದಾರೆ CM DK ಶಿವಕುಮಾರ್ ಅಂತಲೇ ಹೇಳ್ಬೋದು. ಈ ಎಡವಟ್ಟಿನಿಂದ ಸ್ವಲ್ಪ ಆಘಾತ ಆಗಿರೋಂಥದ್ದು ಮತ್ತು ಕಣ್ಣೀರು ಆಗಿರೋಂಥದ್ದು. ಇನ್ನೊಂದು ಕಡೆ ಆಗಿರೋದು ಆಘಾತ ಏನಂತ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋಂಥದ್ದು ಸದ್ಯ ಆದಂಥ ತಲೆನೋವಾಗಿದ್ದರೆ ಈಗ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿರೋಂಥದ್ದು ಬಿಡದಿ ಕತೆ. ಬಿಡದಿಯಲ್ಲಿ ರೈತರ ಭೂಮಿಯನ್ನು ಇಂಟರ್ಸಿಟಿ ಮಾಡ್ತೀವಿ, ಫ್ಯಾಕ್ಟ್ರಿ ಮಾಡಿ ಒಂದು ದೊಡ್ಡ IT-BT ಸಿಟಿ ಮಾಡ್ತೀವಿ ಅಂತ ಕೂಡ ಕೇಳ್ಕೊಂಡಿದ್ದಾರಂತೆ. ಸದ್ಯ ಇದಕ್ಕೆ ಅವ್ರು ಯಾವುದೇ ರೀತಿ ರೆಸ್ಪಾಂಡ್ ಕೊಡ್ತಿಲ್ಲವಂತೆ ಅನ್ನೋ ಮಾಹಿತಿಗಳು ಬರ್ತಾರಂಥದ್ದು ಸದ್ಯಕ್ಕೀಗ. ಹೀಗಾಗಿ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರೋಂಥದ್ದು. ಮತ್ತು ಇನ್ನೊಂದು ಕಡೆ ಅಲ್ಲೇ ಇರೋಂಥ ನಟಿ ಜಾನ್ವಿ ಅವರು ಕೂಡ ಈಗ ಹೋಗಿ ಮಾತಾಡ್ತಾರಂಥದ್ದು, ಕೇಳ್ಕೊಳ್ತಾರಂಥದ್ದು ಜನಗಳ ಬಳಿ. ನಾವು ರೈತರು ಪ್ರಾಣ ಬಿಡ್ತೀವಿ, ಇದನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇನ್ನೊಂದು ಕಡೆ DK ಶಿವಕುಮಾರ್ ವಿರುದ್ಧನೂ ಸಹ ಮಾತಾಡ್ತಾರಂಥದ್ದು ಈ ನಟಿ ಜಾನ್ವಿ ಅವರು. ಸದ್ಯ ಈಗ ಕಾದು ನೋಡಬೇಕಾಗುತ್ತೆ ಮುಂದೆ ಯಾವ ರೀತಿ ತಿರುವು ಪಡ್ಕೊಳ್ತಂತೆ. ಇದರಿಂದ ದೊಡ್ಡ ಮಟ್ಟಿಗೆ ಶಾಕು ಮತ್ತು ಆಘಾತ ಉಂಟಾಗಿರೋಂಥದ್ದು DK ಶಿವಕುಮಾರ್ ಅವರಿಗೆ. ನೋಡೋಣ, ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ.